ವಿದೇಶದಲ್ಲಿ ಒಂದು ಧೃತಿ ರಾಜ್ಕುಮಾರ್ ಅವರು ಓದ್ಬೇಕು ಅನ್ನೋದು ಪುನೀತ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತು. ಸೊ ಅಂತಹ ಪುನೀತ್ ರಾಜ್ಕುಮಾರ್ ಅವರ ಆಸೆಯಂತೆ ಒಂದು ವಿದೇಶಕ್ಕೆ ತಮ್ಮ ಮಗಳನ್ನ ಒಂದು ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಒಂದು ವಿದೇಶದಲ್ಲಿ ಇಟ್ಟಿದ್ರು. ಸೊ ಆದ್ರೆ ಇಲ್ಲಿ ಧೃತಿ ಪುನೀತ್ ರಾಜ್ಕುಮಾರ್ ಮಾಡಿದ್ದೇನು ನೋಡಿ. ಸೊ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಜಾಣೆ ಇದ್ರು ಅಂತ ಅವರ ತಂದೆ ಅಂದ್ರೆ ಒಂದು ಪುನೀತ್ ರಾಜ್ಕುಮಾರ್ ಅವರು ಅವರನ್ನ ವಿದೇಶದಲ್ಲಿ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಇಟ್ಟಿದ್ರು. ಆದ್ರೆ ಅವರು ಮಗಳು ಮಾಡಿದ್ದೇನು ನೋಡಿ. ಸೊ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದನ್ನ ನೋಡಿ ಒಂದು ಕಣ್ಣೀರು ಹಾಕಿದ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ದೊಡ್ಡ ಮನೆ ಕುಟುಂಬ. ಸೊ ಅಷ್ಟಕ್ಕೂ ಏನ್ ಮಾಡಿದ್ರು, ಯಾಕೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರ್ ಹಾಕಿದ್ರು, ಏನಾಯ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊಟ್ಟ ಮೊದಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅಪ್ಪು ಅವರ ಬಗ್ಗೆ ನಾವು ಮಾತಾಡ್ಲೇಬೇಕು. ಸೊ ಅಪ್ಪು ಅವರ ಬಗ್ಗೆ ಮಾತಾಡದೆ ಹೋದ್ರೆ ಸೊ ಯಾವುದೇ ಕಾರಣಕ್ಕೂ ಒಂದು ಅರ್ಥ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಮನುಷ್ಯರಾಗಿದ್ದಂಥವ್ರು ದೇವರ ರೂಪದಲ್ಲಿ ಎಂದಿಗೂ ಕೂಡ ಇದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಒಬ್ಬ ಮನುಷ್ಯ ದೇವರಾಗುವುದು ಅಷ್ಟು ಸುಲಭವಲ್ಲ. ಯಾಕಪ್ಪ ಅಂತಂದ್ರೆ ಅವರು ಎಷ್ಟೋ ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಅದನ್ನ ಯಾವುದನ್ನು ಕೂಡ ಹೇಳ್ಕೊಂಡಿಲ್ಲ. ಸೊ ಇಂದಿನ ಕಾಲದಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತ ಅಂದ್ರೆ, ಸೊ ಏನಾದ್ರು ಒಂದು ದಾನ ಮಾಡಿದ್ರೆ ಅದನ್ನ ಎಲ್ಲರ ಹತ್ರ ಹೇಳ್ಕೊಳ್ತಾರೆ. ಸೊ ಯಾವ ರೀತಿ ಅಂದ್ರೆ, ಒಂದು 1000 ರೂಪಾಯಿ ಏನಾದ್ರು ದಾನ ಮಾಡಿದ್ರೆ ಒಂದು 2000 ರೂಪಾಯಿನ ಕೊಟ್ಬಿಟ್ಟು ಒಂದು ಪೋಸ್ಟರ್ ಹಾಕೋದಾಗಿರ್ಲಿ, ಸೊ ಒಂದು 2000 ರೂಪಾಯಿ ಅಷ್ಟೇ ಒಂದು ಪ್ರಚಾರವನ್ನ ಮಾಡ್ತಾರೆ. ಸೊ ಅಂತಹ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಇಂತಹ ಕಾಲದಲ್ಲೂ ಕೂಡ ಇಂತಹ ಮನುಷ್ಯರು ಸಿಗೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಯಾಕಪ್ಪ ಅಂತಂದ್ರೆ ಅಪ್ಪು ಅಂತವ್ರು ಸಿಗೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಯಾಕಪ್ಪ ಅಂತಂದ್ರೆ ನಾವು ಅವ್ರನ್ನ ನೋಡ್ಬೋದು. ಸೊ ಅವರು ಒಂದು ಮರಣ ಹೊಂದುವವರೆಗೂ ಅವರು ಇಷ್ಟೊಂದು ಕಾರ್ಯಗಳನ್ನ, ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾರೆ ಎಂಬುದು ಯಾರಿಗೂ ಕೂಡ ತಿಳಿದೇ ಇಲ್ಲ. ಸ್ವತಃ ಅವರ ಪತ್ನಿಯವರಿಗೂ ಕೂಡ ತಿಳಿದಿಲ್ಲ. ಅಂತಹ ಒಂದು ಸಾಧನೆಯನ್ನ ಇವರು ಮಾಡಿದ್ದಾರೆ. ಸೊ ಅವರ ಪತ್ನಿಯರಿಗೂ ತಿಳಿದೇ ಇರುವಂತಕ್ಕಂತ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಸೊ ಒಂದು ತುಂಬಾನೇ ಒಂದು ದಾನ ಧರ್ಮಗಳನ್ನ ಮಾಡಿದ್ರು. ಸೊ ಒಂದು ಎಡಗೈಗೆ ಮಾಡಿರೋದು ಬಲಗೈಗೆ ಗೊತ್ತಾಗದೇ ಇರೋ ರೀತಿಯಾಗಿ ಒಂದು ಸಾಧನೆಗಳನ್ನ, ಒಂದು ದಾನ ಧರ್ಮಗಳನ್ನ ಒಂದು ಅಪ್ಪು ಅವರು ಮಾಡಿದ್ರು. ಸೊ ಅಂತಹ ಅಪ್ಪು ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಸೊ ಒಂದು ದುಃಖ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಎಂದಿಗೂ ಕೂಡ ಒಂದು ರೀತಿಯಾಗಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಎಂದಿಗೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ದೇವರಾಗಿ ಅವರು ಒಂದು ಕಾಣಿಸ್ಕೊಳ್ತಾ ಇದ್ದಾರೆ. ದೇವರ ಒಂದು ಫೋಟೋದ ಸರಿ ಸಮಾನದಲ್ಲಿ ಅವರ ಫೋಟೋಗಳನ್ನ ಒಂದು ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ. ಅಭಿಮಾನಿಗಳಾಗಿರ್ಬೋದು, ಕರ್ನಾಟಕದ ಜನತೆ ಆಗಿರ್ಬೋದು, ಎಲ್ಲರೂ ಕೂಡ ಅವರನ್ನ ದೇವರಂತೆ ಪೂಜಿಸ್ತಾ ಇದ್ದಾರೆ. ಸೊ ಒಂದು ಮನುಷ್ಯರಾಗಿದ್ದಂಥವ್ರು ದೇವರಾಗುವುದು ತುಂಬಾನೇ ಕಷ್ಟ. ಆದ್ರೆ ಅಂತಹ ಸಾಲಿನಲ್ಲಿ ಅಪ್ಪು ಅವರು ನಿಂತಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಇನ್ನು ಅಷ್ಟೇ ಅಲ್ಲದೆ ಅಪ್ಪು ಅವ್ರ ಮಗಳು ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ನನ್ನ ಮಗಳು ವಿದೇಶದಲ್ಲಿ ಒಂದು ವ್ಯಾಸಂಗವನ್ನ ಮಾಡ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅದಕ್ಕಾಗಿ ತಮ್ಮ ಮಗಳು ಧೃತಿಯನ್ನ ಒಂದು ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಇಟ್ಟಿದ್ರು. ಸೊ ನನ್ನ ಮಗಳು ಚೆನ್ನಾಗಿ ಓದ್ಲಿ ಅಂತ. ಹಾಗೆಯೇ ನೋಡ್ಬೇಕಪ್ಪ ಅಂತಂದ್ರೆ ಅವರು ಮರಣ ಹೊಂದಿದಾಗ ಆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದೇಶದಿಂದ ಬಂದಿದ್ರು. ಸೊ ಅದೆಲ್ಲ ನಮ್ಮ ಕಣ್ಮುಂದೆ ಹಾಗೆ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಉನ್ನತ ವ್ಯಾಸಂಗವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆದ್ರೆ ಏನಾಯ್ತು, ಯಾಕೆ ಒಂದು ಅವ್ರ ತಂದೆ ತಾಯಿಯವರು ಕಣ್ಣೀರು ಹಾಕಿದ್ರು ಏನಪ್ಪಾ ಅಂತಂದ್ರೆ, ಒಂದು ವಿದ್ಯಾಭ್ಯಾಸದ ಜೊತೆಗೆ ತುಂಬಾನೇ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಒಂದು ಇದರಲ್ಲಿ ಸೊ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸೊ ಇದನ್ನ ನೋಡಿ ಒಂದು ಕಣ್ಣೀರನ್ನ ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಕುಟುಂಬದವರು. ಯಾಕಪ್ಪ ಅಂತಂದ್ರೆ ಓದುವುದಷ್ಟೇ ಅಲ್ಲದೆ ಒಂದು ಸ್ಪರ್ಧೆಯಲ್ಲೂ ಸ್ಪೋರ್ಟ್ಸ್ ನಲ್ಲೂ ಕೂಡ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಸೊ ಅದಕ್ಕಾಗಿ ಒಂದು ಆನಂದ ಬಾಷ್ಪವನ್ನ ಒಂದು ದೊಡ್ಡ ಮನೆ ಕುಟುಂಬ ಹಾಕಿದೆ. ಹಾಗೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಆನಂದ ಬಾಷ್ಪವನ್ನ ಹಾಕಿದ್ದಾರೆ. ಸೊ ವಿದೇಶದಲ್ಲಿ ಒಂದು ನಮ್ಮ ದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಇವರು ಮಾಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಅಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. ಅಂತಹದ್ರಲ್ಲಿ ಇವರು ಪ್ರಥಮ ಸ್ಥಾನವನ್ನ ಪಡೆದು ಸೊ ಒಂದು ಅಪ್ಪು ಅವರ ಕೀರ್ತಿಯನ್ನ ಒಂದು ಹೆಚ್ಚಿಸುತ್ತಿದ್ದಾರೆ. ಸೊ ಒಂದು ಈ ಅಪ್ಪು ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.